ಹಾಯ್ ಡಾರ್ಮೀಸ್ ಅನ್ಯೋಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ಒಂದು ಶರ್ಟ್ನ ನಾನು ನನ್ನ ಫ್ರೆಂಡ್ಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವಳು ಬರ್ತಡೇ. ಸೊ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಜ್ಯೋತಿ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಹಾಗೆ ನೀನು ನೆನೆಸ್ಕೊಂಡಿರೋದನ್ನೆಲ್ಲ ನಿನ್ನ ಕೈಗೆ ಸಿಗಬೇಕು ಅಂತ ಆ ದೇವರಲ್ಲಿ ಬಿಡ್ಕೊತೀನಿ. ಹಾಗೆ ಯಾರೆಲ್ಲ ನಾಳೆ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ಹ್ಯಾಪಿ ಬರ್ತಡೇ. ಸೊ ನಿಮ್ಮ ದಿನ ಹಾಗೆ ಚೆನ್ನಾಗಿರಲಿ, ಯಾವಾಗಲೂ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಸೊ ಹೊಸ್ದಾಗಿ ನನ್ನ ಚಾನಲ್ಗೆ ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಮರಿದೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಒಂದು ಶರ್ಟ್ಗೆ ಏನು ಇಂಟ್ರೊಡಕ್ಷನ್ ಇಲ್ಲ. ಒಂದು ಶರ್ಟ್ ನೇಮ್ ಏನು ಅಂದರೆ ಅರೇಂಜ್ ಮ್ಯಾರೇಜ್ ವಿತ್ ಮೈ ಪ್ರೊಫೆಸರ್. ಸೊ ಡೈರೆಕ್ಟಾಗಿ ಸ್ಟುಡಿಯೋ ಒಳಗಡೆ ಹೋಗೋಣ. ಇವಾಗ ನೀವು ಸ್ಟ್ರೈಟಾಗಿ ನಿಮ್ಮ ಕ್ಲಾಸ್ ರೂಮ್ಗೆ ಹೋಗ್ತೀರಾ. ಹೋಗಿದ್ದೆ ನಿಮ್ಮ ಫ್ರೆಂಡ್ಗೆ ಹೊಡಿತೀರಾ. ನಿಮ್ಮ ಫ್ರೆಂಡ್ ನೇಮ್ ಹೆಸರು ಜಾನುನಿಗೆ ಪಟ್ ಅಂತ ಹೊಡೆದು, ಏನೇ ಇಷ್ಟು ಬೇಗ ಬಂದಿದೆಯಾ, ಏನು ವಿಷಯ, ಯಾರನ್ನಾದರೂ ಕಾಳು ಹಾಕಕ್ಕ? ಹೇತು ಇಲ್ಲಪ್ಪ, ಅಪ್ಪ ಬೇಗ ಆಫೀಸ್ಗೆ ಹೊರಟಿದ್ರು. ಆಮೇಲೆ ಯಾರು ಬಸ್ ಸ್ಟಾಪ್ಗೆ ಹೋಗಿ ಬಸ್ಗೆ ವೆಯ್ಟ್ ಮಾಡಿ ಆ ರಶಲ್ಲಿ ಅಬ್ಬಬ್ಬ ಹತ್ತಿ ನಾನು ಬರೋದ್ರಲ್ಲಿ ನನ್ನ ಮೇಕಪ್ಪೆಲ್ಲ ಹೋಗಿ ಒಂಥರ ಕರಿಕಾಗೆ ಆಗ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ನಿಮ್ಮ ಜಾನು. ನೀವು ಹೌದೌದು, 1/4 kg ಮೇಕಪ್ ಮುಖಕ್ಕೆ ಮೆತ್ಕೊಂಬಂದರೆ ಹೋಗದೆ ಇನ್ನೇನು ಜಾನು, ಸಾಕು ಭಯ್ಯ. ನೀನು ಮೇಕಪ್ ಮಾಡೋದಿಲ್ಲ ಅಂತ ನಾವ್ಯಾರೂ ಮಾಡಬಾರ್ದೇನೆ? ಸರಿ ಜಾನು, ಕ್ಯಾಂಪಸ್ ಒಳಗಡೆ ಬರುವಾಗ ಯಾರೋ ಹೊಸ ಪ್ರೊಫೆಸರ್ ಬರ್ತಾ ಇದ್ದಾರಂತೆ. ಹ್ಞೂ ಕಣೆ, ನನಗೂ ಹೇಳಿದ್ರು, ನಾನು ಇನ್ನೂ ಯಾರು ಅಂತ ನೋಡಿಲ್ಲ ಅಂತ ಜಾನು ಹೇಳ್ತಾ ಇದ್ದಾಳೆ. ನೀವು ಆ ಥರ ಯಾರು ಬರ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿಲೇ ಕ್ಲಾಸ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರಾ. ಸ್ವಲ್ಪ ಟೈಮ್ ನಂತರ ನಿಮ್ಮ ಪ್ರಿನ್ಸಿಪಲ್ ಬರ್ತಾರೆ. ನೀವು ಎಲ್ಲರೂ ಹಾಗೆ ನಿಲ್ತೀರಾ. ಪ್ರಿನ್ಸಿಪಲ್ ಓಕೆ ಸಿಡೌನ್ ಅಂತಾರೆ. ನೀವು ನಿಮ್ಮ ಫ್ರೆಂಡ್ ಹತ್ರ, ಈ ಬಾಣ್ಲಿನ ಯಾರೇ ಬರೋಕ್ಕೆ ಹೇಳಿದ್ದು ಅಂತಿರುವಾಗ ಈ ಕಡೆ ನಿಮ್ಮ ಪ್ರಿನ್ಸಿ, ಇಲ್ಲಿ ನೋಡಿ ಗಾಯ್ಸ್, ಇನ್ಮೇಲೆ ಒಂದು ಸಣ್ಣ ಇನ್ಫಾರ್ಮೇಷನ್, ನಿಮ್ಗೆ ಇಷ್ಟ ಆಗದೆ ಇರೋ ಥಿಯರಿ ಕ್ಲಾಸ್ನ ಇದರಲ್ಲಿ ನೆನೆಸ್ಕೊಳ್ಳಿ. ನನಗೆ ಇಂಗ್ಲೀಷ್ ಕ್ಲಾಸ್ ಅಂದರೆ ಆಗೋದಿಲ್ಲ, ಅದನ್ನು ಕೇಳುವಾಗ ನಿದ್ದೆ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಇದನ್ನ ಆ್ಯಡ್ ಮಾಡ್ಕೊತೀನಿ. ಎಲ್ಲಿ ನಿಲ್ಲಿಸಿದೆ? ಹಾಂ, ನಿಮ್ಮ ಪ್ರಿನ್ಸಿ ಇನ್ಮೇಲೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಮೊದಲು ಇದ್ರಲ್ಲ ಆ ಸರ್ ಬರೋದಿಲ್ಲ. ಇನ್ಮೇಲೆ ಹೊಸ್ದಾಗಿ ಮಿಸ್ಟರ್ ಶುಗಾ ಕ್ಲಾಸ್ ತಗೋತಾರೆ ಅಂದು ಶುಗನ ಕರೀತಾರೆ. ಸರ್ ಬನ್ನಿ ಅಂದಾಗ ಶುಗನೂ ಹಾಗೆ ಒಳಗಡೆ ಬರ್ತಾರೆ. ಅವ್ನು ನೋಡಿದ್ದೆ, ಅವ್ನು ಬಂದಿದೆ, ಗರ್ಲ್ಸ್ ಎಲ್ಲ ವಾವ್ ಅಂತ ಕೋರಸಾಗಿ ಹೇಳ್ತಾರೆ. ಶುಗ ಅದಕ್ಕೆ ಲೈಟಾಗಿ ಸ್ಮೈಲ್ ಮಾಡ್ತಾನೆ. ಇಲ್ಲಿ ನೀವು ತಲೆ ಮೇಲೆ ಕೈ ಹಿಡ್ಕೊಂಡು, ಥೂ ಯಾವನೇ ಇವನು ಇಷ್ಟು ಚೆಂದ ಇದ್ದಾನೆ, ಇವನ್ನ ನೋಡೋಣ ಅಂದರೆ ಇವ್ನು ನನಗೆ ಆಗದೇ ಇರೋ ಸಬ್ಜೆಕ್ಟ್ನ ತೊಗೊತಾನಂತೆ. ಇದರಲ್ಲಿ ಇವನ್ನ ನೋಡ್ತಾ ಇದ್ದರೆ ನನಗೆ ಆ ಸಬ್ಜೆಕ್ಟೇ ಬರುತ್ತೆ. ಸೊ ಇವ್ನು ನನಗೆ ಇನ್ಮೇಲೆ ಆಗಲ್ಲಪ್ಪ. ಸೊ ಇನ್ಮೇಲೆ ಇವ್ನು ನನಗೆ ನೋಡಲ್ಲ, ಹಾಗೆ ಇವ್ನು ನನಗೂ ಆಗಲ್ಲ ಅಂತೇಳಿ ಬೆಂಚ್ ಮೇಲೆ ಹೊಲ್ಕೋತೀರಾ. ಹಾಗೆ ಜಾನು, ಹೇ ವಯ್ಯನ್, ಸಬ್ಜೆಕ್ಟ್ ಆಗದೆ ಇದ್ದರೆ ಏನೇ, ಶುಗಾ ಸರ್ ನೋಡೋಕೆ ಎಷ್ಟು ಸೂಪರಾಗಿದ್ದಾರೆ, ಇನ್ಮೇಲೆ ಇದೇ ನನ್ನ ಫೇವ್ರೆಟ್ ಕ್ಲಾಸಪ್ಪ ಅಂದು ಶುಗನೇ ನೋಡ್ತಾ ಇರ್ತಾಳೆ. ನೀವು ಏನೋ ಮಾಡ್ಕೊಂಡು ಹಾಗೆ ಕಣ್ಮುಚ್ಚಿ ಮಲಗಿರ್ತೀರ. ಇಲ್ಲಿ ಶುಗಾ ಸ್ಟೂಡೆಂಟ್ ಹತ್ರ ಬಂದು, ಇವತ್ತು ಕ್ಲಾಸ್ ತೊಗೊಳೋದು ಬೇಡ, ಇವತ್ತು ಫಸ್ಟ್ ಡೇ ಅಲ್ವಾ, ಕ್ಲಾಸ್ ತೊಗೊಂಡ್ರೆ ನಿಮಗೂ ಬೋರ್ ಆಗುತ್ತೆ, ನಾನು ಪಾಠ ಮಾಡಿದ್ರು ನಿಮಗೆ ಅರ್ಥ ಆಗೋಲ್ಲ. ಸೊ ಎಲ್ಲರೂ ಅವ್ರವ್ರ ಇಂಟ್ರೂ ಕೊಡಿ ಅಂತ ಹೇಳ್ತಾರೆ. ಇವಾಗ ಎಲ್ಲರೂ ಅವ್ರವ್ರ ಇಂಟ್ರೂ ಕೊಡ್ತಾ ಬರ್ತಾರೆ. ಇವಾಗ ನಿಮ್ಮ ಟರ್ನ್ ಬರುತ್ತೆ. ನೀವು ಹಾಗೆ ಮಲಗಿರ್ತೀರ, ನೀವು ಹೇಳೋದೇ ಇಲ್ಲ. ಜಾನು ಅವಳದೆಲ್ಲ ಇಂಟ್ರಿ ಹೇಳಿ ಮುಗಿಸಿರ್ತಾಳೆ, ಆದರೂ ನೀವು ಎದ್ದಿರಲ್ಲ. ನೀವು ಜಾನು ಬಂದು ನಿಮ್ಮನ್ನ, ಹೇ ವಯ್ಯನ್ ಎದ್ದಳೆ ಮೇಲೆ ಅಂತಾಗ ನೀವು ಪಟ್ ಅಂತ ಅಂದು ಎದ್ದೊಂತೀರ. ಎದ್ದಿದ್ದೆ ಹಾಗೆ ನಿಂತ್ಕೊಂಡು, ಹಾಂ ನನ್ನ ನೇಮ್ ವಯ್ಯನ್ ಅಂತ ಹೇಳಿ ಹಾಗೆ ಕೂರ್ತೀರ. ನೀವು ಮಾಡೋದು ನೋಡಿ ಶುಗರ್ ಲೈಟಾಗಿ ಸ್ಮೈಲ್ ಮಾಡಿ ಹಾಗೆ ನೆಕ್ಸ್ಟ್ ಸ್ಟೂಡೆಂಟು ಎಲ್ಲ ಇಂಟ್ರೂನ ಕೇಳಿ ಮುಗಿಸೋಕ್ಕೂ ಕ್ಲಾಸ್ ಬೆಲ್ ರಿಂಗ್ ಆಗೋಕ್ಕೂ ಕರೆಕ್ಟ್ ಆಗುತ್ತೆ. ಆವತ್ತಿನ ಡೇ ಹಾಗೆ ಮುಗಿಯುತ್ತೆ. ನೀವು ನಿಮ್ಮ ಫ್ರೆಂಡ್ ಹಾಗೆ ಮನೆಗೆ ನೋಡ್ಕೊಂಡು ಹೋಗುವಾಗ ಜಾನು ಶುಗಾ ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಆ ಸರ್ ನೋಡೋಕೆ ಎಷ್ಟು ಹ್ಯಾಂಡ್ಸಮ್ ಆಗಿ ಹಾಗೆ ಕ್ಯೂಟಾಗಿ ಆಗಿದ್ದಾರೆ, ನೋಡಿದ್ರೇ ಮುದ್ದಾಡಬೇಕು ಅನಿಸುತ್ತೆ. ನೀವು ಹೋಗಿ ಮುದ್ದಾಡಿ ಬಾ ಅಮ್ಮ, ನಾನು ಮನೆಗೆ ಹೋಗ್ತೀನಿ ಅಂತೀರಾ. ಜಾನು, ಹೇ ಒಂದು ಮಾತಿಗೆ ಹೇಳ್ದೆ, ಅವ್ರನ್ನೆಲ್ಲ ಮುದ್ದಾಡೋಕ್ಕಾಗತ್ತಾ, ಗೊತ್ತು ತಾನೇ, ಮುಚ್ಕೊಂಡು ಬಾ ಅಂದು ಅವಳು ಹಾಗೆ ಅವ್ರ ಮನೆಗೆ ಹೋಗ್ತಾಳೆ. ನೀವು ನಿಮ್ಮ ಮನೆಗೆ ಬರ್ತೀರಾ. ಬಂದಿದೆ ನಿಮ್ಮ ಬ್ಯಾಗ್ನ ಹಬ್ಬಾಡಿ ಅಂತೇಳಿ ಸೋಫಾ ಮೇಲೆ ಎತ್ತು ಹಾಕಿ ಹಾಗೆ ಕಿಚನ್ ರೂಮ್ಗೆ ಹೋಗಿ ಪಟ್ ಅಂತ ಫ್ರಿಜ್ ಓಪನ್ ಮಾಡಿ ಅಲ್ಲಿರೋ ಒಂದು ಬಾಟ್ಲನ್ನು ತೆಗೆದು ಬಾಟ್ಲು ಮುಚ್ಚಳನ ಹಾಗೆ ಆ ಸೆಲ್ಫ್ ಮೇಲೆ ಹೊಗಾಸಿ ಆ ಬಾಟ್ಲು ನನಗೆ ಬಾಯಲ್ಲಿ ಕಚ್ಕೊಂಡು ಕೂತ್ಕೊತ ಬಂದು ಸೋಫಾ ಮೇಲೆ ಕೂತ್ಕೊತೀರಾ. ಸೋಫಾ ಮೇಲೆ ಹೆಂಗೆ ನೀಟಾಗೂ ಕೂತ್ಕೊಂಡಿಲ್ಲ, ಸೋಫಾ ಮೇಲೆ ಮುಂದೆ ಟೀಪೈ ಇರುತ್ತೆ, ಅದನ್ನ ದರ ಎಳೆದು ಅದ್ರ ಮೇಲೆ ಕಾಲನ್ನ ಚಾಚ್ಕೊಂಡು ಟಿ ವಿ ಆನ್ ಮಾಡಿ ಹಾಗೆ ನೋಡ್ತಾ ಇರ್ತೀರಾ. ನಿಮ್ಮಮ್ಮ ಬಂದು ತಲೆ ಮೇಲೆ ಹೊಡೆದು, ಎಷ್ಟು ಸಾರಿ ಹೇಳಬೇಕೆ ನಿನಗೆ, ವೈ ನೀನು ಸ್ವಲ್ಪನಾದರೂ ಹೆಣ್ಣು ಹುಡುಗಿ ಥರ ನಡ್ಕೊಳ್ಳೆ ಅಂತ ಹೇಳ್ತಾರೆ. ಅಮ್ಮ ನಾನೇನು ಮಾಡಿದೆ? ಹಾಂ ಏನು ಮಾಡಿದೆ, ಬಂದು ಬ್ಯಾಗ್ನ ಒಗಸ್ದೆ, ನಿನ್ನ ಪಾಡಿಗೆ ನೀನು ಕಾಲು ಚಚ್ಕೊಂಡು ಕೂತಿದ್ಯಾ, ಇದರಲ್ಲಿ ಏನಿದೆ,
ನೀನೊಬ್ಬಳೇ ಮಗಳು ಅಂತ ನಿಮ್ಮ ಅಪ್ಪ ತುಂಬ ಮುದ್ದು ಮಾಡಿ ಈಗ ಹಾಳು ಮಾಡಿದ್ದಾರೆ. ಫಸ್ಟ್ ನಿನಗೆ ಮದುವೆ ಮಾಡಿ ಓಡಿಸಿದ್ರೇ ನನಗೆ ನೆಮ್ಮದಿ. ಹಾಂ ಅಮ್ಮ, ಹಿಂಗೆ ಕೂತ್ಕೊಂಡಿದ್ಕಂತ ಮದುವೆ ಮಾಡ್ತೀರಾ? ನಾನು ಇನ್ನೂ ಓದ್ತಾ ಇದ್ದೀನಿ ನಿಮ್ಮಮ್ಮ. ಇನ್ನೇನು 3 ಮಂತ್ಸಲ್ಲಿ ನಿನ್ನ ಸ್ಟಡಿನೂ ಕಂಪ್ಲೀಟ್ ಆಗುತ್ತೆ. ಅದರಿಂದ ಇವಾಗಲಿಂದನೇ ಹುಡುಗನ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನ ನಿಮ್ಮಪ್ಪ ಬಂದಮೇಲೆ ಹೇಳಿ ಫಸ್ಟು ಹುಡುಗನ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ನೀವು ಅಯ್ಯೋ ದೇವ್ರೆ, ಒಂದು ಕಾಲು ಚಾಚಿದ್ಕ, ಅದು ಟೀಪಾಯ್ ಮೇಲೆ ಇಟ್ಟಿದ್ದಕ್ಕೆ ಮದುವೆ ತನಕ ಹೋಗ್ಬಿಟ್ರಲ್ಲ ಅಂದು ಹಾಗೆ ಅಂದ್ಕೊತಾ ಇದ್ದೀರಾ. ಹೀಗೆ ನಿಮ್ಮ ಕಾಲೇಜ್ ಡೇಸು ಹೋಗ್ತಾ ಇರುತ್ತೆ. ಇಲ್ಲಿ ನಿಮ್ಮಮ್ಮ ನಿಮ್ಮ ಅಪ್ಪ ಹತ್ರ ಹೇಳ್ದಾಗೆ ನಿಮ್ಮ ಅಪ್ಪನಿಗೂ ಹೇಳಿ ಗಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಿಮಗೆ ಎಕ್ಸಾಮ್ಸು ಸ್ಟಾರ್ಟ್ ಆಗಿ ನಡೀತಾ ಇದೆ. ಇನ್ನು ಒಂದು ಎಕ್ಸಾಮ್ ಇದೆ, ಅದನ್ನು ನಾಳೆ. ಸೊ ಅದರಿಂದ ನೀವು ತುಂಬ ಒಳ್ಳೆ ಹುಡುಗಿಯಂಗೆ ಓದ್ತಾ ಇದ್ದೀರಿ. ಆದರೆ ಬಟ್ ನೀವು ಎಷ್ಟೇ ಓದಿದ್ರು ಆವ್ರೇಜ್, ಪಾಸ್ ಆಗೋಷ್ಟು ಮಾರ್ಕ್ಸ್ ತೆಗಿತೀರ. ನಾವು ಆ ಥರನೇ. ಯಾರೆಲ್ಲ ಆ ಥರ ಕಮೆಂಟ್ ಮಾಡಿ. ಸೊ ನಾನು ಕಾನ್ಸೆಪ್ಟ್ ಬಿಟ್ಟು ಅದರಿಂದ ಹೊರಗಡೆ ಹೋಗ್ತಿದ್ದೀನಿ. ಸೊ ಕೂತ್ಕೊಂಡು ಓದ್ತಾ ಇರ್ತೀರ. ಆವಾಗ ನಿಮ್ಮ ರೂಮ್ಗೆ ನಿಮ್ಮಮ್ಮ ಬರ್ತಾರೆ. ಬಂದು ವಯನ್ ಅಂತ ಕರೀತಾರೆ. ರೂಮ್ ಒಳಗಡೆ ಬಂದು ನಿಮ್ಮಮ್ಮ ನಿಮ್ಮ ಪಕ್ಕದಲ್ಲಿ ಕೂತ್ಕೊತಾರೆ. ನೀವು ಯಾಕಮ್ಮ, ಏನು ವಿಷಯ? ಏನೋ ದೊಡ್ಡ ಬಾಂಬ್ ಹಾಕೋ ಥರ ಬಂದಿದ್ದೀಯಾ? ನಾನು ಹುಡ್ಕೊಂಡು ಬೇರೆ ನನ್ನ ರೂಮ್ವರೆಗೂ ಬಂದಿದ್ದೀಯಾ? ಏನೋ ದೊಡ್ಡ ಪ್ಲಾನೇ ಇದೆ ಅಂತ ಹೇಳ್ತೀರಾ. ಅದು ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂದಾಗ ನೀವು ನನಗೆ ಗೊತ್ತಾಯಿತು, ನೀವೇನೋ ಹೇಳಿ ನನ್ನ ತಲೆ ಮೇಲೆ ಬಾಂಬ್ ಹಾಕ್ತೀರಾ ಅನ್ನೋದು ಗೊತ್ತಾಯಿತು. ನೀವು ಸರಿ ಹೇಳಿ ಏನದು ಕೇಳ್ತೀನಿ ಅಂತ ಹಾಗೆ ನಿಮ್ಮಮ್ಮ ಹೇಳೋದನ್ನೇ ಕೇಳ್ತಾ ಇರ್ತೀರ. ವಯನ್, ನಿನಗೆ ನಾಳೆ ಎಕ್ಸಾಮ್ ಮುಗಿಯುತ್ತೆ ಅಲ್ವಾ? ಹೌದು, ಯಾಕೆ? ನಾಳೆ ಈವ್ನಿಂಗ್ ನಾವೊಂದು ಫ್ಯಾಮಿಲಿ ನೋಡೋಕ್ಕೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೀವು ಸರಿ ಹೋಗಿ ಬನ್ನಿ, ನಾನು ಒಬ್ಬಳೇ ಇರ್ತೀನಿ ಅಂತ ಭಯಪಡ್ತೀನಿ ಅಂತ ಹೇಳೋಕ್ಕೆ ಬಂದ್ರಾ ಅಂದಾಗ ಅಯ್ಯೋ ಹುಚ್ಚಿ, ಹೇಳೋದನ್ನ ಫುಲ್ಲಾಗಿ ಕೇಳಿಸ್ಕೊ. ನೀವು ಸರಿ ಹೇಳು, ಆ ಹೋಟೆಲ್ಗೆ ನೀನು ಬರ್ತಾ ಇದೀಯಾ? ಏನು ನಾನೇನಕ್ಕೆ? ನೀನೇ ಅಲ್ಲಿ ಮೇನ್ ಗೆಸ್ಟ್ ಅಂತಾರೆ ನಿಮ್ಮಮ್ಮ. ಏನು ನಾನಾ? ಅಯ್ಯೋ ಅಮ್ಮ, ಸರಿಯಾಗಿ ಏನು ಅಂತ ಬಿಡಿಸಿ ಹೇಳು ಅಂತೀರಾ. ನಿಮ್ಮಮ್ಮನೂ ಟೆನ್ಷನ್ ಆಗಿ, ಹೇ ಹುಚ್ಚಿ, ನೀನು ಹೆಣ್ಣು ನೋಡೋಕ್ಕೆ ನಾಳೆ ಹೋಟೆಲ್ಗೆ ಅವ್ರು ಬರೋಕ್ಕೆ ಹೇಳಿದ್ದಾರೆ. ಸೊ ನಾವು ನಾಳೆ ಈವ್ನಿಂಗ್ ಹೋಗ್ತಾ ಇದ್ದೀವಿ, ನೀನು ನಾಳೆಗೆ ರೆಡಿಯಾಗಿರೋ ಅಂದು ಅಲ್ಲಿಂದ ನಿಮ್ಮಮ್ಮ ಹೋಗ್ತಾರೆ. ನೀವು ಹಾಂ, ಮದುವೆನಾ? ಮೊನ್ನೆ ತಾನೇ ಹೇಳ್ತಿದ್ರು, ಅಷ್ಟರಲ್ಲಿ ಹುಡುಗ ನೋಡ್ಬಿಟ್ರಾ? ಹಾಗೆ ನೀವು ವಯಾನ್, ನಿನ್ನ ಫ್ರೀಡಮಿಗೆ ಬೆಂಕಿ ಬಿತ್ತು, ಮುಗೀತು, ಇವತ್ತೇ ಲಾಸ್ಟು, ಸಿಂಗಲ್ಲಾಗಿದ್ದಿದ್ದು ಮುಗೀತು ವಯಾನ್. ಎಷ್ಟೆಲ್ಲ ಆಸೆ ಕಟ್ಕೊಂಡಿದ್ದೆ, ಎಕ್ಸಾಮ್ ಮುಗಿಸಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ಮಣ್ಪಾಲಾಯಿತು. ನೀವು ಏನು ಹೇಳ್ದೆ ಸುಮ್ಮನೆ ಹಾಗೆ ಕೂತ್ಕೊಂಡು ಸೀರಿಯಸ್ಸಾಗಿ ಎಲ್ಲನೂ ಥಿಂಕ್ ಮಾಡ್ಕೊತ ಹಾಗೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೆಕ್ಸ್ಟ್ ಡೇ ಕಾಲೇಜ್ಗೆ ಬೇಗ ರೆಡಿಯಾಗಿ ಹೋಗ್ತೀರಾ. ಹೋಗಿ ನಿಮ್ಮ ಫ್ರೆಂಡ್ ಜಾನು ಜೊತೆ ಸ್ವಲ್ಪ ಟೈಮ್ ಮಾತಾಡಿ ಎಕ್ಸಾಮ್ ಹಾಲ್ಗೆ ಹೋದರೆ, ಇವತ್ತು ಎಕ್ಸಾಮ್ ಡ್ಯೂಟಿ ಮಾಡೋಕ್ಕೆ ಶುಗ ಬಂದಿರ್ತಾನೆ. ಶುಗ ಬಂದಿದ್ದಾರೆ ಅಂತ ಸ್ಟೂಡೆಂಟ್ಸ್ಗೆ ಗೊತ್ತಾಗಿದೆ. ಆ ಕಡೆ ಈ ಕಡೆ ನೋಡದೆ ಎಕ್ಸಾಮ್ ಬರಿತಾ ಇದ್ದಾರೆ. ಯಾಕೆ ಅಂದರೆ ಶುಗ ಬಗ್ಗೆ ಸ್ಟೂಡೆಂಟ್ಸ್ ಅಷ್ಟು ತಿಳ್ಕೊಂಡಿದ್ದಾರೆ. ಅವರು ತುಂಬ ಸ್ಟ್ರಿಕ್ಟ್. ಅವರೇನಾದರೂ ಮಿಸ್ಟೇಕ್ ಮಾಡಿ ಅದು ಅವ್ರು ಕಂಡುಹಿಡಿದ್ರು ಅಂದರೆ ಶುಗ ಕಂಡುಹಿಡ್ದ ಅಂದರೆ ಸ್ವಲ್ಪನೂ ಅಯ್ಯೋ ಅಂದೇ ಪನಿಷ್ಮೆಂಟ್ ಕೊಡ್ತಾನೆ. ಸೊ ಅದರಿಂದ ಯಾರ ಹತ್ರನೂ ಕೇಳದೆ ಸೈಲೆಂಟಾಗಿ ಎಕ್ಸಾಮ್ ಬರಿತಾ ಇದ್ದಾರೆ. ಇಲ್ಲಿ ಶುಗ ಹಾಗೆ ನಿಮ್ಮನ್ನ ನೋಡ್ತಾ ಇದ್ದಾನೆ. ಬಟ್ ನೀವು ಅದನ್ನ ಏನೂ ಗಮನಿಸದೆ ನಿಮ್ಮ ಪಾಡಿಗೆ ನೀವು ಬರಿತಾ ಇರ್ತೀರಾ. ಶುಗ ಮನಸಲ್ಲೇ, ಇನ್ನು ಸ್ವಲ್ಪ ದಿನದಲ್ಲೇ ವಯನ್ ನೀನು ನನ್ನೋಳಾಗ್ತೀಯ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂದ್ಕೊತಾನೆ. ಶುಗ ಯಾಕೆ ಹೀಗೆ ನೆನೆಸ್ಕೊತಾ ಇದ್ದಾನೆ ಅಂದರೆ, ಅವ್ನು ಬಂದು 6 ಮಂತ್ಸ್ ಆಗಿರುತ್ತೆ ಇವನು ಈ ಕಾಲೇಜಿಗೆ ಬಂದು. ಎಲ್ಲ ಹುಡುಗಿರು ಅವನ ಹತ್ರ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಎಕ್ಸೆಪ್ಟ್ ನಿಮ್ಮ ಫ್ರೆಂಡ್ ಜಾನು ಕೂಡ ಇವನ ಹತ್ರ ಫ್ಲರ್ಟ್ ಮಾಡಿರ್ತಾಳೆ. ಕಾಲೇಜಲ್ಲಿ ನೀವು ಅವನ್ನ ನೋಡೋದು ಇಲ್ಲ, ಅವ್ರ ಹತ್ರ ಫ್ಲರ್ಟ್ ಮಾಡೋದು ಇಲ್ಲ. ಯಾಕೆ ಅಂದರೆ ಮೊದಲೇ ಹೇಳಿದ್ದಾಗೆ ಶುಗ ಬಂದಿದ್ದು ಫಸ್ಟ್ ಡೇನೇ ನೀವು ಆ ಸಬ್ಜೆಕ್ಟ್ ಇಷ್ಟ ಇಲ್ಲ, ಅವನು ಇಷ್ಟ ಇಲ್ಲ ಅಂತ ಹೇಳಿರ್ತೀರಲ್ಲ. ಸೊ ಅದರಿಂದ ನೀವು ಅವನ್ನ ನೋಡೋದಿಲ್ಲ. ನೋಡಿದ್ರು ಏನೂ ಕ್ಯಾರೆ ಅನ್ನೋದಿಲ್ಲ, ನಿಮ್ಮ ಪಾಡಿ ನೀವು ಇರ್ತೀರ. ಇದರಿಂದ ಶುಗಾಗೆ ನಿಮ್ಮ ಮೇಲೆ ಒಂಥರ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿರುತ್ತೆ, ನಿಮ್ಮ ಕ್ಯಾರೆಕ್ಟರ್ ಮೇಲೆ. ಅದೇ ಆಮೇಲೆ ದಿನ ನಿಮ್ಮ ಮೇಲೆ ಫೀಲಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದೇ ಟೈಮಲ್ಲಿ ನಿಮ್ಮ ಮನೇಲಿ ನಿಮಗೆ ಅಲೆನ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ಕಡೆ ಶುಗ ಮನೆಯಲ್ಲೂ ಹುಡುಗಿ ನೋಡ್ತಾ ಇರ್ತಾರೆ. ಆದರೆ ಶುಗ ಇವಾಗಲೇ ಮದುವೆ ಬೇಡ, ನನಗೆ ಬೇಡ ಅಂತಲೇ ಹೇಳ್ತಾ ಇರ್ತಾರೆ. ಒಂದು ದಿನ ಮಾರ್ನಿಂಗ್ ಶುಗ ಯಾವಾಗನಂತೆ ಕಾಲೇಜ್ಗೆ ರೆಡಿ ಆಗುವಾಗ ಶುಗ ಅಮ್ಮ ಬಂದು, ಶುಗ ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳ್ತಾ ಇರ್ತೀಯೋ? ನಾನು ಆಲ್ರೆಡಿ ಒಂದು ಹುಡುಗಿನ ನೋಡಿದ್ದೀವಿ. ಆ ಹುಡುಗಿ ನನಗೂ ಅಪ್ಪನಿಗೂ ತುಂಬ ಇಷ್ಟ ಆಗಿದ್ದಾಳೆ. ನೀನು ಏನು ಹೇಳಿದೆ ಆ ಹುಡುಗಿನ ಒಪ್ಕೋಬೇಕು ಅಂದಾಗ ಶುಗ, ಏನು
ನನ್ನಿಂದ ಆಗಲ್ಲಪ್ಪ, ನನಗೆ ಇವಾಗಲೇ ಮದುವೆ ಬೇಡ ಹಂಗೆ ಹಿಂಗೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಅವರಮ್ಮ ಆ ಹುಡುಗಿ ಫೋಟೋನ ಅವನ ಮುಂದೆ ಹಾಗೆ ತೋರಿಸಿದೆ. ಈ ಮನುಷ್ಯ ಹಾಗೆ ಫುಲ್ ಸ್ಟನ್. ಯಾಕೆ ಅಂದರೆ ನಿಮಗೆ ಗೊತ್ತಿರುತ್ತೆ ಅದು ನಿಮ್ಮ ಫೋಟೋನೇ. ವೈಯನ್ ಫೋಟೋ ನೋಡಿದೆ ಶುಗ ಏನೂ ಮಾತಾಡದೆ ಇದ್ದದ್ದು ನೋಡಿ ಶುಗ ಅಮ್ಮ, ಹಾಗಿದ್ರೆ ನಿನ್ನ ಹುಡುಗಿ ಇಷ್ಟ ಆದ್ಲಾ, ಓಕೆನಾ ಅಂದಾಗ ಶುಗನು ಮಂಡೆನ ಟೊಯ್ ಅಂತ ಅಳ್ಳಾಡಿಸ್ತಾನೆ. ಅವರಮ್ಮನು ಹ್ಯಾಪಿಯಾಗಿ ಶುಗ ಅಪ್ಪ ಹತ್ರ ಹೋಗಿ ಶುಗ ಮ್ಯಾರೇಜ್ಗೆ ಓಕೆ ಅಂತ ಹೇಳ್ದ ಅಂತ ಇಬ್ಬರು ಖುಷಿ ಪಡ್ತಾ ಇರ್ತಾರೆ. ಶುಗ ಫ್ಯಾಮಿಲಿಗೆ ನಿಮ್ಮ ಫೋಟೋ ಹೇಗೆ ಸಿಕ್ತು ಅಂದರೆ ನಿಮ್ಮಮ್ಮ ಹೋಗಿ ನಿಮ್ಮ ಅಪ್ಪ ಹತ್ರ ಹೇಳಿರ್ತಾರೆ ಅಲ್ವಾ, ಆವಾಗ ಶುಗ ಅಪ್ಪ ಮತ್ತು ನಿಮ್ಮ ಅಪ್ಪ ಫ್ರೆಂಡ್ಸ್. ಸೊ ಒಂದು ಬಿಸ್ನೆಸ್ ಮೀಟಿಂಗಲ್ಲಿ ಇಬ್ಬರು ಮೀಟ್ ಮಾಡಿ ಒಬ್ರಿಗೊಬ್ಬರು ಮದುವೆ ಬಗ್ಗೆ ಮಾತಾಡಿರ್ತಾರೆ. ಆವಾಗ ಶುಗ ಅಪ್ಪ, ನನ್ನ ಮಗಂಗೂ ನಾವು ಅಲೈನ್ಸ್ ನೋಡ್ತಾ ಇದ್ದೀವಿ, ಅವನಿವಾಗ ಒಂದು ಕಾಲೇಜಲ್ಲಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದಾನೆ, ನಿನಗೆ ಓಕೆ ಅಂದರೆ ನಿನ್ನ ಮಗಳನ್ನ ನನ್ನ ಮನೆಗೆ ಮದುವೆ ಮಾಡ್ಕೊತೀನಿ ಅಂದಾಗ ನಿಮ್ಮ ಅಪ್ಪನೂ ಯೋಚನೆ ಮಾಡ್ತಾರೆ. ಬೇರೆ ಎಲ್ಲೋ ಗೊತ್ತಿಲ್ಲದೆ ಇರೋ ಕಡೆ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕಿಂತ ನನಗೆ ಗೊತ್ತಿರೋದು, ಅದು ನನ್ನ ಕ್ಲೋಸ್ ಫ್ರೆಂಡ್ ಮಗನಿಗೆ, ಅವನ ಬಗ್ಗೆ ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು, ಅವ್ನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಅಂದ್ಕೊಂಡು ಅವರು ಓಕೆ ಅಂದು ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ ಹೇಳ್ತಾರೆ. ಬಟ್ ನಿಮ್ಗೆ ಹೇಳಿರೋದಿಲ್ಲ. ಯಾಕೆ ಅಂದರೆ ಶುಗ ಅವರ ಅಮ್ಮ ಅಪ್ಪ ಹತ್ರ ಅವಳು ನಮ್ಮ ಕಾಲೇಜಲ್ಲೇ, ಹಾಗೆ ನನ್ನ ಸ್ಟೂಡೆಂಟೇ, ಸೊ ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಬರ್ತಾ ಇದೆ, ಇದರಿಂದ ಅವಳಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿರ್ತಾನೆ. ಆದ್ದರಿಂದ ಯಾರು ನಿಮ್ಮ ಹತ್ರ ಈ ಶುಗನೇ ಹುಡುಗ ಮದುವೆಗೆ ಫಿಕ್ಸ್ ಮಾಡಿದ್ದೀವಿ ಇದನ್ನೆಲ್ಲ ಏನೂ ಹೇಳಿರೋದಿಲ್ಲ. ಶುಗ ಇದನ್ನೆಲ್ಲ ಥಿಂಕ್ ಮಾಡ್ತಾ, ಇವತ್ತು ಸಂಜೆ ನೀನು ಅಫಿಷಿಯಲಾಗಿ ನನ್ನೊಳಾಗ್ತೀಯ ಅಂತ ಅವ್ನು ಎಕ್ಸಾಮ್ ಡ್ಯೂಟಿ ಮಾಡ್ತಾ ಇರ್ತಾನೆ. ಇದೇನು ಗೊತ್ತಿಲ್ಲದೆ ಎಕ್ಸಾಮ್ ಮುಗಿಸಿ ನಿಮ್ಮ ಫ್ರೆಂಡ್ ಜಾನು ಹತ್ರ ಮನೇಲಿ ನಿಮ್ಮಮ್ಮ ಹೇಳಿದ್ನೆಲ್ಲ ಹೇಳ್ತೀರಾ. ಅವಳು, ವಯನ್ ಹೀಗೆ ಹೇಳ್ತಾ ಇದೀಯಾ, ನಾನು ನೀನು ಕಾಲೇಜ್ ಮುಗಿಸಿದ್ಮೇಲೆ ಚೆನ್ನಾಗಿ ಎಂಜಾಯ್ ಮಾಡಿ ಆಮೇಲೆ ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರಿಸಿ ವರ್ಕ್ ಮಾಡೋಣ ಅಂದರೆ ನೀನು ಮದುವೆ ಅಂತ ಇದೀಯಾ, ಸೋ ಸ್ಯಾಡ್. ನೀವು ಏನು ಮಾಡೋದು, ನಮ್ಮ ಮನೇಲಿ ಆಗಲೇ ಫಿಕ್ಸ್ ಮಾಡಿದ್ದಾರೆ, ಇವತ್ತು ಸುಮ್ಮನೆ ನಾನು ಆ ಹುಡುಗನ ನೋಡಲಿ ಅಂತ ಈ ಮೀಟಿಂಗ್ನ ಅರೇಂಜ್ ಮಾಡಿರ್ತಾರೆ, ಆಲ್ರೆಡಿ ಮದುವೆ ಬಗ್ಗೆ ಎಲ್ಲ ಮಾತಾಡಿ ಮುಗಿಸಿರ್ತಾರೆ ಅಂತೀರ. ಜಾನು ಏನು ಹೇಳಿದೆ, ಸರಿ ಓಕೆ ಅಂದು ಅವಳು ಹೋಗ್ತಾಳೆ. ನೀವು ಮನೆಗೆ ಬರ್ತೀರಾ, ಬಂದಿದೆ ನಿಮ್ಮಮ್ಮ, ಸರಿ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಾ ಅಂತ ಹೇಳ್ತಾರೆ. ಅಮ್ಮ ನಾನು ಇವಾಗ ತಾನೇ ಬಂದೆ, ಸ್ವಲ್ಪ ಟೈಮ್ ಬಿಟ್ಟು ಹೋಗ್ತೀನಿ ಅಂದಾಗ, ಆಲ್ರೆಡಿ ಟೈಮ್ ಆಗಿದೆ ವಯನ್, ಹೋಗು ಬೇಗ ಅಂದು ನಿಮ್ಮನ್ನ ರೂಮ್ಗೆ ಕಳಿಸ್ತಾರೆ. ನೀವು ಏನು ಮಾಡೋದು ಎಲ್ಲ ನಾನು ಹಣೆ ಬರ ಅಂದು ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಕಬೋರ್ಡ್ನ ಓಪನ್ ಮಾಡಿ ಯಾವ ಡ್ರೆಸ್ ಹಾಕಲಿ ಅಂದು ಲಾಸ್ಟಲ್ಲಿ ಒಂದು ಬ್ಲಾಕ್ ಕಲರ್ ಡ್ರೆಸ್ನ ಚಾಯ್ಸ್ ಮಾಡ್ತೀರಾ. ಅದು ಫ್ರಾಕ್ ಟೈಪು, ಅದು ನಿಮ್ಮ ನೀಸ್ಗೆ ಕರೆಕ್ಟಾಗಿದೆ, ಅಷ್ಟು ಪ್ರಿಟ್ಟಿಯಾಗಿದೆ. ಯಾವ ಥರ ಅಂದರೆ ತಮ್ಲೇನಲ್ಲಿ ಹಾಕಿದ್ದಾನಲ್ಲ ಆ ಥರ ಆ ಡ್ರೆಸ್ನ ವೇರ್ ಮಾಡಿಕೊಂಡು ಲೂಸ್ ಹೇರ್ ಬಿಟ್ಟು, ಅದಕ್ಕೆ ನಾನು ಹೇಳ್ದಂಗೆ ನಿಮಗೆ ಮೇಕಪ್ ಮಾಡ್ಕೊಳ್ಳೋದೆಲ್ಲ ಅಷ್ಟೊಂದು ಇಷ್ಟ ಇರೋದಿಲ್ಲ, ಅದರಿಂದ ಕ್ರೀಮ್ ಹಚ್ಚಿ ಪೌಡರ್ ಹಾಕಿ ಕಣ್ಣಿಗೆ ಐಲೈನರ್ ಮತ್ತು ಕಾಜಲ್ನ ಹಾಕಿ ಲೈಟಾಗಿ ಲಿಫ್ಟಿಗೆ ಹಚ್ಕೊತೀರಾ. ಹಾಗೆ ಹಣೆಗೆ ಇಟ್ಟಿದ್ದೀನೋ ಇಲ್ವೋ ಅನ್ನೋ ಥರ ಒಂದು ಬಿಂದಿ. ಸೊ ರೆಡಿಯಾಗಿ ಹಾಗೆ ಕೆಳಗಡೆ ಬಂದರೆ ನಿಮ್ಮಪ್ಪ ಆಲ್ರೆಡಿ ರೆಡಿಯಾಗಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ಬಂದಿದೆ ಕರ್ಕೊಂಡು ಹೋಟೆಲ್ಗೆ ಬರ್ತಾ ಇದ್ದಾರೆ. ಇಲ್ಲಿ ಶುಗ ಎಕ್ಸಾಮ್ ಡ್ಯೂಟಿನ ಬೇಗ ಮುಗಿಸಿ ಬೇಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಬ್ಲಾಕ್ ಕಲರ್ ಪ್ಯಾಂಟ್ ಹಾಗೆ ವೈಟ್ ಕಲರ್ ಶರ್ಟ್ ಅದನ್ನ ಇನ್ಸೆಟ್ ಮಾಡಿದ್ದಾರೆ. ನೋಡೋಕ್ಕೆ ಅಷ್ಟು ಸಖತ್ತಾಗಿದ್ದಾರೆ. ಸೊ ಅವ್ರು ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲ ಹೋಟೆಲ್ಗೆ ಬಂದು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ಶುಗಂಗೆ ವೆಯ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ವಾಚ್ ನೋಡ್ತಾನೆ, ಹೋಟೆಲ್ ಎಂಟ್ರೆನ್ಸ್ ನೋಡ್ತಾ ಇದ್ದಾನೆ, ಹೋಟೆಲ್ ಎಂಟ್ರೆನ್ಸ್ ನೋಡ್ತಾ ಇದ್ದಾನೆ. ನೀವು ಯಾವಾಗ ಬರ್ತೀರಾ ಅಂತ ಎಂಟ್ರೆನ್ಸ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ಶುಗ ಅಮ್ಮ ಅಪ್ಪ ಶುಗನ್ ನೋಡಿ, ಯಾರೋ ಒಬ್ಬ ಮದುವೆನೇ ಬೇಡ ಅಂತಿದ್ದ, ಇವಾಗ ನೋಡಿದ್ರೆ ಬಿಟ್ಟರೆ ಇವಾಗಲೇ ಮದುವೆ ಆಗೋ ಥರ ಕಾಣ್ತಾ ಇದೆ ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ. ಶುಗನು ಲೈಟಾಗಿ ಶೈಯಾಗಿ ನಗ್ತಾ ಇದ್ದಾನೆ. ಅಷ್ಟರಲ್ಲಿ ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಟೆಲ್ಗೆ ಬರ್ತೀರಾ. ಬಟ್ ನೀವು ಇದುವರೆಗೂ ಹುಡುಗ ಯಾರು ಅಂತ ನಿಮ್ಮ ಅಮ್ಮ ಅಪ್ಪನ ಹತ್ರ ಕೇಳಿರೋದು ಇಲ್ಲ, ಹಾಗೆ ನೋಡಿರೋದಲ್ಲ. ಹಾಗೆ ಬಂದು ಶುಗ ಆಪೋಸಿಟಲ್ಲಿ ಕೂರ್ತೀರಾ, ಬಟ್ ಶುಗನ ನೋಡೋದೇ ಇಲ್ಲ. ಇಲ್ಲಿ ಶುಗ ನೀವು ನೋಡ್ತೀರಾ ಅಂತ ವೇಟ್ ಮಾಡಿ ಟೆನ್ಷನಾಗಿ, ಶುಗ ವಯನ್ ನಾನು ನಿನ್ನ ಹತ್ರ ಮಾತಾಡಬೇಕು ಅಂದಿದ್ದೆ, ನೀವು ಈ ವಾಯ್ಸ್ನ ಎಲ್ಲೋ ಕೇಳಿರೋ ರೀತಿ ಇದೆ ಅಂತ ಹಾಗೆ ಹೆಡ್ನ ನೋಡಿದ್ರೆ ಮುಂದೆ ಶುಗ ನೀವು ಹಾಗೆ ಶಾಕಾಗಿ, ಇಲ್ಲಿ ಶುಗ ನೀನು ಶಾಕ್ ಆಗಿದ್ದು ಸಾಕು ಬಾ ನನ್ನ ಜೊತೆ ಅಂತ ನಿಮ್ಮನ್ನ ಅಲ್ಲಿಂದ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮ್ಮ ಪೇರೆಂಟ್ಸ್ ಮತ್ತು ಶುಗ ಪೇರೆಂಟ್ಸ್ ಶಾಕಾಗಿ ನೀವು ಹೋಗೋದನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ನೀವು ಏನು ಮಾತಾಡದೆ ಶುಗ ಹಿಂದೆ ಹೋಗ್ತೀರಾ. ಇಲ್ಲಿ ಶುಗ ಯಾರೂ ಇಲ್ಲದೆ ಇರೋ ಜಾಗಕ್ಕೆ
ಓಕೆ ನಿಲ್ಲಿಸಿ ನಿಮ್ಮ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ನೋಡು ವಯ್ಯನ್, ನಾನು ನಿನ್ನ ಫಸ್ಟ್ ಡೇ ಕಾಲೇಜಲ್ಲಿ ನೋಡಿದಾಗಲೇ ನನಗೆ ನಿನ್ನ ಮೇಲೆ ಏನೋ ಫೀಲಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ದಿನೇ ದಿನೇ ಇನ್ನೂ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆ ಆಗ್ತಿಲ್ಲ. ನನಗೆ ಮದುವೆನೇ ಬೇಡ ಅಂದ್ಕೊಂಡಿದ್ದೆ, ಆದರೆ ನೀನು ನೋಡೋವರೆಗೂ ಮಾತ್ರ. ನೀನು ನೋಡಿದ್ಮೇಲೆ ಆಗಲೇ ನನಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಬಂತು. ಅದು ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಮನೇಲಿ ಹುಡುಗಿ ನೋಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಆವಾಗಲೂ ನಾನು ಬೇಡ ಅಂತ ಹೇಳ್ತಾನೆ ಇದ್ದೆ. ಒಂದು ಸಾರಿ ನಿನ್ನ ಫೋಟೋ ನೋಡೋವರೆಗೂ ಮಾತ್ರ ಆ ಮಾತು. ನಿನ್ನ ಫೋಟೋ ನೋಡಿದೆ ನನಗೆ ಆ ಕ್ಷಣಕ್ಕೆ ಎಷ್ಟು ಹ್ಯಾಪಿ ಆಯಿತು ಗೊತ್ತಾ. ಅದನ್ನ ಹೇಳೋಕ್ಕೆ ಪದಗಳೇ ಇಲ್ಲ ಅಂತ ಶುಗಾ ನಾನು ಸ್ಟೆಪ್ಪಾಗಿ ಮಾತಾಡೋದನ್ನ ನೋಡಿ ನೀವು ನೋಡ್ತಾನೇ ಇರ್ತೀರ. ಹಾಗೆ ಶುಗಾ ರಿಯಾಲಿಟಿಗೆ ಬಂದು, ಸಾರಿ ವಯ್ಯನ್, ನಾನು ಒಂದು ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾನೆ ಇದ್ದೆ. ಸೊ ನೀನು ಇವಾಗ ಹೇಳು, ನಾನು ಮದುವೆ ಮಾಡ್ಕೊಳಕ್ಕೆ ಓಕೆನಾ ಅಂದಾಗ ನೀವು ಇಷ್ಟೊತ್ತವರೆಗೂ ಶುಗಾ ಫೇಸಲ್ಲಿ ಇದ್ದಿದ್ದು ಹ್ಯಾಪಿ, ಹಾಗೆ ನಿಮ್ಮ ಅಪ್ಪ ಅಮ್ಮ ಮುಖದಲ್ಲಿ ಇದ್ದಿದ್ದು ಖುಷಿನ ಹಾಳು ಮಾಡಬಾರ್ದು ಅಂತ ಹಾಳು ಮಾಡೋಕ್ಕೂ ಅನಿಸಿಲ್ಲ. ನೀವು ಓಕೆ ಅಂತ ಹೇಳ್ತೀರಾ, ಅದು ಸರ್ ಅಂತೀರಾ. ಶುಗಾ ಏನು ಸರ್ಗಿರ್ ಅಂತ ಎಲ್ಲ ಕರಿಬೇಡ, ನೀನು ಸ್ವೀಟಾಗಿ ಏನು ಬೇಕಾದರೂ ಹೆಸರು ಹೇಳು, ಸರ್ ಎಲ್ಲ ಕರಿಬೇಡ ಅಂತಾನೆ. ಶುಗಾನು ಹಾಗೆ ನಿಮ್ಮನ್ನ ಹಗ್ ಮಾಡಿ ನಿಮ್ಮ ಫೋರೆಡ್ಗೆ ಕಿಸ್ ಮಾಡ್ತಾನೆ. ಹಾಗೆ ಮಾತೆಲ್ಲ ಮುಗಿಸಿ ನಿಮ್ಮ ಪೇರೆಂಟ್ಸ್ ಹತ್ರ ಬಂದು ಇಬ್ಬರು ಓಕೆ ಅಂತೀರ. ಸೊ ನೆಕ್ಸ್ಟ್ ವೀಕ್ ಅಲ್ಲೇ ಮದುವೆ ಅಂದು ಮ್ಯಾರೇಜ್ಗೆ ಬೇಕಾದ ಎಲ್ಲ ಪ್ರಿಪ್ರೇಷನ್ನು ನಿಮ್ಮ ಪೇರೆಂಟ್ಸ್ ಮತ್ತು ಶುಗಾ ಪೇರೆಂಟ್ಸ್ ಮಾಡ್ತಾಯಿದ್ದಾರೆ. ಈ ನಡುವೆ ನೀವು ಶುಗಾ ಹತ್ರ ಇನ್ನೂ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಇದರಿಂದ ಶುಗನ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಂಡಿರ್ತೀರ. ಆದರೆ ಕಾಲೇಜಲ್ಲಿ ಶುಗಾ ಯಾವಾಗೂ ಕೋಲ್ಡಾಗೇ ಇರ್ತಾನೆ. ಅದು ನಿಮ್ಮ ಹತ್ರ ಅಷ್ಟು ಫ್ರೆಂಡ್ಲಿಯಾಗಿ ಲವ್ಲಿಯಾಗಿ ನೋಡ್ಕೊತಾರೆ. ಸೊ ಹಾಗೆ ಆ ವೀಕು ಕಳೆಯುತ್ತೆ. ಇವತ್ತು ನಿಮಗೂ ಶುಗಂಗೂ ಮ್ಯಾರೇಜು. ಈ ಮ್ಯಾರೇಜ್ ಗಲಾಟೆಯಲ್ಲಿ ನೀವು ನಿಮ್ಮ ಫ್ರೆಂಡ್ಗೆ ಮ್ಯಾರೇಜ್ ಅಂತ ಅಷ್ಟೇ ಹೇಳಿರ್ತೀರ, ಯಾರು ಹುಡುಗ ಅನ್ನೋದೆಲ್ಲ ಹೇಳಿರೋದಿಲ್ಲ. ಅವಳು ಮ್ಯಾರೇಜ್ ಹಾಲಲ್ಲಿ ಶಾಕಾಗಿ ನಿಂತಿರ್ತಾಳೆ. ನೀವು ಅವಳನ್ನ ನೋಡಿ ನಗ್ತಾ ಇರ್ತೀರ. ಅವಳು ಅಯ್ಯೋ ಪಾಪಿ, ಇಷ್ಟ ಇಲ್ಲ ಅಂತ ಅವನನ್ನೇ ಮದುವೆ ಆಗ್ತಾ ಇದ್ದಾಳೆ, ದ್ರೋಹಿ ಅಂತ ಬೈಕೋತಾ ಇದ್ದಾಳೆ. ಇಲ್ಲಿ ನಿಮಗೂ ಶುಗಾಗೂ ಮ್ಯಾರೇಜ್ ಆಗುತ್ತೆ. ಶುಗಾ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೊಂಡಾಗ್ದಿಂದಲೂ ನಿಮ್ಮ ಅಷ್ಟು ಸೇಫಾಗಿ ಲವ್ಲಿಯಾಗಿ ನೋಡ್ಕೊತಾ ಇದ್ದಾನೆ. ನೀವು ಏನೇ ಕೇಳಿದ್ರು ಇಲ್ಲ ಅಂದೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನ ಅಷ್ಟು ಚೆಂದ ನೋಡ್ಕೊತಿದ್ದಾನೆ. ನೀವು ಅಂದ್ಕೊಂಡೇ ಇರಲಿಲ್ಲ ಶುಗಾ ಈ ಥರ ನೋಡ್ಕೊತಾನೆ ಅಂಥೇಳಿ. ನೀವು ಮತ್ತು ಶುಗಾ ಒಂದು ಹ್ಯಾಪಿಯಾದ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ. ಸೊ ಹ್ಯಾಪಿ ಎಂಡಿಂಗ್. ಅನ್ಯೋ ಆರ್ಮಿ ಸರಾಂಗೆ ನೀವು ಮಾಡೋ ಒಂದು ಲೈಕ್ ಮತ್ತು ಕಮೆಂಟ್ ನನಗೆ ಇನ್ನೂ ಮೋಟಿವೇಶನ್ ಆಗುತ್ತೆ. ಸೊ ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ ಜ್ಯೋತಿ. ನಾಳೆ ಯಾರೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀರಿ ಅವರಿಗೆ ನನ್ನ ಕಡೆಯಿಂದ ಮತ್ತೊಂದು ಸರಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಆಲ್, ಲವ್ ಯು.